ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೀವೆಲ್ಲ ಟೈಟಲನ್ನು ನೋಡ್ತಾ ಇರ್ಬೋದು. ಮಕ್ಕಳ ಒಂದು ಸ್ಕಿನ್ ಕೇರ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸ್ಕಿನ್ ಕೇರನ್ನು ಯಾವ ಥರ ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷದವರೆಗೂ ಕೂಡ ನಾವು ಬೇಬಿ ಕೇರ್ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದೇನೆ. ಮಕ್ಕಳ ತ್ವಚೆನ ಹೇಗೆ ಕಾಪಾಡೋದು ಅನ್ನೋದ್ರ ಬಗ್ಗೆ. ನಾವು ಹಿಂದಿನ ಕಾಲದಿಂದಲೂ ಕೂಡ ಬೇಬಿ ಕೇರ್ ಪ್ರಾಡಕ್ಟ್ಗಳು ಇರಲಿಲ್ಲ. ಇವಾಗ ನಾನಾ ರೀತಿ ಪ್ರಾಡಕ್ಟ್ಗಳು ಬೇಬಿ ಕೇರ್ ಪ್ರಾಡಕ್ಟ್ಗಳು ಬಂದಿದೆ. ಹಾಗಾಗಿ ನಾವು ಇವಾಗ ಅದನ್ನೇ ಬಳಸ್ತೀವಿ. ಮಕ್ಕಳ ಮೇಲೆ ತುಂಬಾ ಒಂದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು. ಹೆಣ್ಮಕ್ಳಾದರೆ ಬೇಗ ಋತುಮತಿ ಆಗುವಂತಹ ಕಾರಣ ಅಂತ ಹೇಳಿದ್ರೆ ಬೇಬಿ ಕೇರ್ ಪ್ರಾಡಕ್ಟ್ಗಳಿಂದಾನೆ ಅಂತಲೇ ಹೇಳ್ಬೋದು. ಈಗ ನಾವು ಎಲ್ಲದರಿಂದನೂ ಅಷ್ಟೇ ಮಕ್ಕಳನ್ನ ಆರೈಕೆ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ನಾವು ವಿಪ್ಸ್ ಇರಲಿಲ್ಲ. ಮೊದಲೆಲ್ಲ ಕಾಟನ್ ಬಟ್ಟೆನೇ ಬಳಸ್ತಾ ಇದ್ರು ಮಕ್ಕಳಿಗೆ. ಹಾಗೆ ಸ್ನಾನ ಮಾಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆ ಮಸಾಜನ್ನು, ಕೊಬ್ಬರಿ ಎಣ್ಣೆ ಮಸಾಜನ್ನು ಮಾಡಿಬಿಟ್ಟು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮೂಳೆಗಳೆಲ್ಲ ಗಟ್ಟಿಯಾಗ್ತಾಯಿತ್ತು. ಮಕ್ಕಳು ಕೂಡ ಪೌಷ್ಟಿಕವಾಗಿ ಬೆಳೀತಾ ಇದ್ರು. ಹಾಗೆ ಹೆಸರಿಟ್ಟು ಅಥವಾ ಕಡಲೆ ಹಿಟ್ಟಿನಿಂದ ಸ್ನಾನನ ಮಾಡಿಸ್ತಾ ಇದ್ರು. ಅಂದರೆ ಇವಾಗೆಲ್ಲ ನಾನಾ ರೀತಿ ಸೋಪುಗಳು ಬರ್ತಾ ಇದೆ. ಹಾಗಾಗಿ ಮಕ್ಕಳ ತ್ವಚೆಗಳು ಬೇಗನೆ ಹಾಳಾಗ್ತಾ ಇದೆ. ಮಕ್ಕಳ ಸ್ಕಿನ್ನು ಬರ್ತಾ ಒಂದು 12-13 ವರ್ಷಕ್ಕೇ ಮಕ್ಕಳು ತುಂಬಾ ಒಂಥರ ಬೇಗ ಋತುಮತಿ ಆಗೋದಾಗಿರ್ಬೋದು, ಅಥವಾ ಮಕ್ಕಳ ಸ್ಕಿನ್ನಲ್ಲಿ ಒಂಥರ ಡಲ್ನೆಸ್ ಆಗಿರ್ಬೋದು. ನಾವು ಮತ್ತೆ ಅವಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಮತ್ತೆ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಬಳಸ್ತೀವಿ. ಹಾಗೆಯೇ ಮಾಡ್ತಾ ಮಕ್ಕಳು ಬೇಗನೆ ಅವ್ರ ತ್ವಚೆನ ಕಳ್ಕೊಳ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ಖಂಡಿತ ಈಗಿನ ಆಗೆಲ್ಲ ನಮಗೆ ಇರಲಿಲ್ಲ. ಆಗೆಲ್ಲ ನಾವೆಲ್ಲ ಬಳಸ್ತಿದ್ದು ಅಂತ ಹೇಳಿದ್ರೆ, ನಮ್ಮ ಅಜ್ಜಿಯವರು ನಮಗೆ ಬಳಸ್ತಿದ್ದು ಅಂತ ಹೇಳಿದ್ರೆ ಹೆಸರಿಟ್ಟು ಅಥವಾ ಕಡಲೆ ಹಿಟ್ಟನ್ನು 1 ವರ್ಷದವರೆಗೂ ಕೂಡ ಬಳಸ್ತಾ ಇದ್ರು. ನಾವು ಕೂಡ ಯಾಕೆ ಬಳಸಬಾರ್ದು? ಬೇಬಿ ಕೇರ್ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕಿಂತ ಹೆಸರುಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಹಾಕ್ಸಿಟ್ಕೊಂಡ್ರೆ 1 ವರ್ಷದವರೆಗೂ ಕೂಡ ಅದನ್ನೇ ಬಳಸ್ಬೋದಲ್ವ? ಯಾಕೆ ಬಳಸೋಕ್ಕಾಗ್ತಾ ಇಲ್ಲ? ಈ ಹೆಣ್ಮಕ್ಳಾಗಿದ್ರು ಅಷ್ಟೇ, ಗಂಡು ಮಕ್ಕಳಾಗಿದ್ರು ಅಷ್ಟೇ ಮೂಳೆಗಳು ಗಟ್ಟಿಯಾಗಬೇಕು. ಮಕ್ಕಳ ಒಂದು ತ್ವಚೆ ಶಾಶ್ವತವಾಗಿ ಉಳಿಬೇಕು. ಮಕ್ಕಳ ಸ್ಕಿನ್ ಸ್ಮೂತ್ ಆಗಬೇಕು. ಮಕ್ಕಳಲ್ಲಿ ಒಂದು ಒಳ್ಳೆ ಪೌಷ್ಟಿಕಾಂಶತೆ ಬೆಳಿಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ತಾಯಂದ್ರಾಗಿದ್ದು ಕೂಡ ನಾವು ಬ್ಯೂಟಿ ಪ್ರಾಡಕ್ಟ್ಗಳಾಗಿರ್ಬೋದು ಅಥವಾ ಚೈಲ್ಡ್ ಕೇರ್ ಪ್ರಾಡಕ್ಟ್ಗಳಾಗಿರ್ಬೋದು, ಅವುಗಳ ಮೊರೆ ಹೋಗೋದಕ್ಕಿಂತ ನಾವೇ ಮನೇಲಿ ನಮ್ಮ ಅಜ್ಜಿ ಅವ್ರೇನು ಸುಮ್ಮನೆ ಮಾಡ್ತಿದ್ರ? ಅವರಿಗೆಲ್ಲ ಏನು ಗೊತ್ತೇ ಇರಲಿಲ್ವಾ? ಅವರಿಗೂ ಅವಾಗೆಲ್ಲ ಜಾನ್ಸನ್ ಬೇಬಿ ಪೌಡರ್ ಇತ್ತು, ಅದು ಸೋಪ್ ಇತ್ತು, ಎಲ್ಲನೂ ಇತ್ತು. ಅವರೆಲ್ಲ ಯಾಕೆ ಮಾಡ್ತಾಯಿದ್ರು? ಪೌಡ್ರು ಅಂತ ಹೇಳಿದ್ರೆ ಜಾನ್ಸನ್ಸ್ ಬೇಬಿ ಪೌಡರ್ನೇ ಯೂಸ್ ಮಾಡಬೇಕಿತ್ತು. ಆಗ ಮಾಡ್ತಾಯಿದ್ರು. ಸರಿ, ಇವಾಗ ನಾವು ಸ್ನಾನ ಮಾಡಿಸ್ಲಿಕ್ಕೆ ಚೆನ್ನಾಗಿ ಇವಾಗೆಲ್ಲ ಬೇಬಿ ಮಸಾಜ್ ಆಯಿಲ್ ಬಂದಿದೆ. ಅದೆಲ್ಲನೂ ನಾವು ಬಳಸೋದಕ್ಕಿಂತ ಮಕ್ಕಳ ತ್ವಚೆನ ನಾವೇ ಕೂಡ ಹಾಳು ಮಾಡ್ತಾಯಿದ್ದೀವಿ. ಹಾಗಾಗಿ ಚೆನ್ನಾಗಿ ಮಕ್ಕಳಿಗೋಸ್ಕರನೇ ಇರೋದು ಇದು. ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕಿಂತ, ಬೇರೆ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕಿಂತ ನಾವು ಮನೆಯಲ್ಲೇ ಇರುವಂಥ ಶುದ್ಧವಾದ ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ ಮಗುವಿಗೆ ಚೆನ್ನಾಗಿ ಅದನ್ನು ಒಂದು 10ರಿಂದ 15 ನಿಮಿಷ ಕಾಲು ಎಲ್ಲನೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ನೀರನ್ನು ಹಾಕಿ ಅವಕ್ಕೆ ಚೆನ್ನಾಗಿ ಕಡಲೆ ಹಿಟ್ಟಿಂದ ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ತ್ವಚೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನಮ್ಮ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರೋವಂಥದ್ದು. ಹಾಗಾಗಿ ನಾವು ಕೂಡ ಅದನ್ನು ಯಾಕೆ ಪಾಲಿಸಬಾರ್ದು? ಮಕ್ಕಳ ಒಂದು ಪರಿಣಾಮದ ಬಗ್ಗೆ, ಮಕ್ಕಳ ಒಂದು ಮುಂದಿನ ಏಳಿಗೆ ಬಗ್ಗೆ, ಮಕ್ಕಳ ಒಂದು ಪೌಷ್ಟಿಕಾಂಶದ ಬಗ್ಗೆ ನಾವು ಹೊರತಾಗಿ ಈಗ ತುಂಬ ಮಕ್ಕಳು ನೋಡ್ತಾ ಇರ್ಬೋದು, ಹಲ್ಲುಗಳು ಸರಿಯಾಗಿ ಹುಟ್ಟೋದಿಲ್ಲ. ಯಾಕೆಂದರೆ ನಾವು ಅಜ್ಜಿಂದ್ರು ಆಗೆಲ್ಲ ಚೆನ್ನಾಗಿ ಒಸಡೆನ ತಿಕ್ತಾ ಇದ್ರು. ಒಸಡೆನ ಹಿಂಗೆ ಚೆನ್ನಾಗಿ ಹದುಂಬಿಟ್ಟು ಅದನ್ನು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮಾಡ್ತಾಯಿದ್ರು. ಆದರೆ ಇವಾಗೆಲ್ಲನೂ ಕೂಡ ಹಲ್ಲುಗಳು ಚೆನ್ನಾಗಿ ಹುಟ್ಟೋದಿಲ್ಲ, ಚೆಂಡುಗಳನ್ನು ಸರಿಯಾಗಿ ನಿಲ್ಲೋದಿಲ್ಲ. ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟೋದು, ಕಿವಿ ಕೇಳಿಸ್ತಾ ಇರೋದು, ಕಣ್ಣು ಕಾಣಿಸ್ತಾ ಇರೋದು, ಆಮೇಲೆ ತುಂಬಾ ಮಕ್ಕಳು ತನ್ನ ತ್ವಚೆನೇ ಕಳ್ಕೊಂಡಿರ್ತವೆ. ತನ್ನ ವೈಯಕ್ತಿಕವಾಗಿರೋಂಥ ಮಸಾಜ್ ಇಲ್ಲದೆ ಇರೋದು, ಮುಟ್ಟಿದ್ರೆ ಮಕ್ಕಳಿಗೆ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಈಗಿನ ತಾಯಂದರು ಅದನ್ನು ತಿಳ್ಕೊಂಡಿರ್ತಾರೆ. ಹಾಗಾಗಿ ಮುಟ್ಟಿದ್ರೆ ಏನೋ ಆಗ್ಬಿಡುತ್ತೆ, ಮಕ್ಕಳಿಗೆ ಒತ್ತಿದ್ರೆ ಏನೋ ಆಗ್ಬಿಡುತ್ತೆ, ತಿಕ್ಕಿದ್ರೆ ಏನೋ ಆಗ್ಬಿಡುತ್ತೆ. ಅದೆಲ್ಲ ನಮ್ಮ ಒಂದು ಪರಿಕಲ್ಪನೆ ಅಷ್ಟೇ, ನಮ್ಮ ಒಂದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಸಾಜ್ ಮಾಡಿ ಮಕ್ಕಳಿಗೆ ಒಳ್ಳೆ ಒಂದು ಇದನ್ನು ಬಳಸೋದ್ರಿಂದ, ಶುದ್ಧವಾದ ಕೊಬ್ಬರಿ ಎಣ್ಣೆನ ತೊಗೊಂಡು ಬಿಸಿ ಮಾಡಿ ಅದಕ್ಕೆ ಚೆನ್ನಾಗಿ ತಿಕ್ಕಿ ನಾವು ಮಸಾಜ್ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಒಳ್ಳೆ ಪೌಷ್ಟಿಕಾಂಶತೆ ಬೆಳೆಯುತ್ತೆ. ಮಕ್ಕಳು ಕೂಡ ಒಳ್ಳೆ ಆರೋಗ್ಯವಂತ ಮಕ್ಕಳಾಗಿ ಬೆಳೀತಾರೆ. ಮಿನಿಮಮ್ ಒಂದು 3 ವರ್ಷದವರೆಗೂ ಕೂಡ ನೀವು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಚೆನ್ನಾಗಿ ಕಡಲೆ ಹಿಟ್ಟನ್ನು ಬಳಸಿ ಮಕ್ಕಳು ಚೆನ್ನಾಗಿ ಪೌಷ್ಟಿಕತೆಯಿಂದ ಒಳ್ಳೆ ಒಂದು ಸ್ಕಿನ್ ಕೇರನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ನಮ್ಮ ಅಜ್ಜಿ ಕಾಲದಿಂದ ಅಜ್ಜಿಯವರು ಸುಮ್ಮನೆ ಮಾಡಿರೋದಿಲ್ಲ. ಹಿಂದಿನ ಕಾಲದ ಓಲ್ಡ್ ಈಸ್ ಗೋಲ್ಡ್ ಅಂತ ಇವಾಗ ಅದೇ ಕೂಡ ಬರ್ತಾ ಇರೋದು. ಕಡಲೆ ಹಿಟ್ಟಿನ ಸೋಪ್ ಎಲ್ಲ ಬಂದಿದೆ. ಅದೆಲ್ಲನೂ ಕೂಡ ನಾವು ಬಳಸೋದಕ್ಕಿಂತ ಮನೆಯಲ್ಲೇ ಶುದ್ಧವಾದ ಇರುವಂತಹ ಕಡಲೆ ಹಿಟ್ಟನ್ನು ತಯಾರು ಮಾಡಿಕೊಂಡು ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಮಕ್ಕಳಿಗೆ ಒಳ್ಳೆ ಕೆಂಡ ಇಲ್ಲ ಅಂತ ಹೇಳಿದ್ರು ಕೂಡ ಒಳ್ಳೆ
ಒಳ್ಳೆ ಲೋಬಾನದ ಗಮನ ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಶೀತ ಅಂಟೋದಾಗಲಿ, ಕೆಮ್ಮು ಆಗಲಿ, ಕಫ ಕಟ್ಟೋದಾಗಲಿ ಯಾವುದೂ ಕೂಡ ಆಗೋದಿಲ್ಲ. ಮಕ್ಕಳು ಒಂದು ಒಳ್ಳೆ ಇದು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಒಂದು ಆರೈಕೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಒಂದು ಪೌಷ್ಟಿಕವಾಗಿ ಬೆಳೀತಾರೆ ಅಂತ, ಪುಷ್ಟಿಯಾಗಿ ಬೆಳೀತಾರೆ ಅಂತಲೂ ಕೂಡ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಮುಂದಿನ ವಿಡಿಯೋಕ್ಕೋಸ್ಕರ ಕಾಯ್ತಾರೆ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.